ಸೊ ನಮಸ್ಕಾರ ವೀಕ್ಷಕರೇ, ರಾಮಪ್ರಿಯ ಸರ್ ಜೊತೆಯಲ್ಲಿ ಮತ್ತಷ್ಟು ವಿಚಾರ. ಸರ್, ಈ ಚಿಕ್ಕಮಂಗ್ಳೂರು ಹತ್ರ ದತ್ತಪೀಠ ಅಂತ ಕರೀತಾರೆ, ಬಾಬಾ ಬುಡನ್ಗಿರಿ ಅಂತೇಳಿ ತುಂಬ ಕಾಂಟ್ರವರ್ಸಿನೂ ಇದೆ. ನಮ್ಮ ಹಿಂದೂಗಳಾಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಎರಡೂ ಧರ್ಮದವ್ರಿಗೆ ಒಂದು ಬೇಕಾಗಿರೋ ಜಾಗ. ಎರಡೂ ಜನಗಳು ಕೂಡ ನಮ್ಮದು ಅನ್ನೋ ಥರ ಅಲ್ಲಿ ಒಂದು ಸ್ವಲ್ಪ ಗಲಭೆಗಳಾಗ್ತವೆ, ಆಗಾಗ ಸ್ವಲ್ಪ ಹೆಚ್ಚು ಕಮ್ಮಿ ಕಾಂಟ್ರವರ್ಸಿಗಳಾಗ್ತಾ ಇದ್ದಾವೆ. ಅದಿನ್ನೂ ಸರಿಯಾದ್ದು ಇತ್ಯರ್ಥ ಆಗಿಲ್ಲ. ಸೊ ಅದೊಂದು ಹಾಗೆ ಉಳ್ಕೊಂಡೈತೆ. ನನಗೇನಂದರೆ ಆ ವಿಚಾರನ ನೀವೇನು ಅದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸ್ಬೋದಾ ಅಂತ. ನೋಡಿ, ಈ ಬಾಬಾ ಬುಡನ್ಗಿರಿ ಅನ್ನೋದು ಆಮೇಲೆ ಬಂದಿದೆ ಹೆಸರು. ಅದಕ್ಕೆ ಮೂಲ ಹೆಸರು, ಆ ಬೆಟ್ಟಕ್ಕೆ ಹೆಸರು ಚಂದ್ರದ್ರೋಣ ಪರ್ವತ ಅಂತ ಹೆಸರು. ಚಂದ್ರದ್ರೋಣ ಪರ್ವತ ಅದಕ್ಕೆ ಹೆಸರು, ನಿಜವಾದ ಹೆಸರು. ಓಕೆ. ಬಾಬಾ ಬುಡನ್ ಬಂದು ತಪಸ್ ಮಾಡೋದ್ರಿಂದ ಆಮೇಲೆ ಬಾಬಾ ಬುಡನ್ಗಿರಿ ಅಂತ ಬಂತು, ಬದಲಾಯಿತು. ಪಕ್ಕದಲ್ಲಿ ಮುಳ್ಳಯ್ಯನಗಿರಿ ಇದೆ. ಮುಳ್ಳಯ್ಯನಗಿರಿ, ಹೌದು, ಚಿಕ್ಕಮಂಗ್ಳೂರು. ಆ ಮುಳ್ಳಯ್ಯನಗಿರಿ ಇದರ ಬೆಟ್ಟದ ಮೇಲೆ ದೇವಿರಮ್ಮನ ದೇವಸ್ಥಾನ ಇದೆ. ಅದು ಜಾಗೃತ ಸ್ಥಾನ. ಅದು ದೇವಿರಮ್ಮ ದೇವಸ್ಥಾನ. ದೇವಿರಮ್ಮ ಗೊತ್ತಾಯ್ತಲ್ಲ. ಸಾಮಾನ್ಯವಾಗಿ ದೇವಿರಮ್ಮ ದೇವಸ್ಥಾನನ ನಮ್ಮ ಭರಮನಾಯಕ ದಾವಣಗೆರೆ ಹತ್ರ ಇದೆ, ಬರುತ್ತೆ ನೋಡಿ, ಭರಮನಾಯಕ ದುರ್ಗ ಅಂತ. ಹೌದು. ಅವರೆಲ್ಲ ಆಳ್ತಾ ಇದ್ರಲ್ಲ, ಭರಮಸಾಗರ ಇದೆಲ್ಲ. ಹೌದು. ಹೊಳಲ್ಕೆರೆ, ಅಜ್ಜಂಪುರ ಬರುತ್ತೆ ನೋಡಿ. ಅಜ್ಜಂಪುರ ಕರೆಕ್ಟ್. ಅವರುಗಳೆಲ್ಲ ಅವ್ರಿಗೆ ಇದು ಕುಲದೇವತೆ. ಓಕೆ. ದೇವಿರಮ್ಮ. ಕೆಳಗಡೆಗೂ ಇದೆ. ಆಮೇಲೆ ಇಲ್ಲಿ ಈ ಚಂದ್ರದ್ರೋಣ ಪರ್ವತ ಅಂತ ಏನು ಹೇಳಿದೆ ನಾನು, ಅದೇ ಬಾಬಾ ಬುಡನ್ಗಿರಿ ಅಂತ. ಇಲ್ಲಿ ದತ್ತಾತ್ರೇಯರು ತಂದೆ ತಾಯಿ ಇದ್ದಿದ್ದ ಜಾಗ, ಅವರ ಆಶ್ರಮ. ಅದು ಓಕೆ. ಮೂಲ ದತ್ತಾತ್ರೇಯರ ಪೀಠ ಇರೋದು ಇಲ್ಲಿ. ಎಲ್ಲಿ? ಬಾಬಾ ಬುಡನ್ ಅಲ್ಲಿ ಮೂಲ. ಅಲ್ಲಿ ಇದ್ದಿದ್ದು ಅತ್ರಿ ಅನಸೂಯ ದೇವಿಯವರು. ಅಲ್ಲಿ ದತ್ತಾತ್ರೇಯರ ಜನ್ಮ ಆಗಿದ್ದು. ಇದೆಲ್ಲ ಆಗಿದೆ. ಅಲ್ಲಿ ಅವರು ತಪಸ್ ಮಾಡ್ತಾ ಇದ್ದಿದ್ದು. ಈಗಲೂ ಅವರ ಸ್ಥಾನ ಅಲ್ಲಿದೆ. ಅವರಲ್ಲಿ ಇರಬೇಕಾದ್ರೆ ಅಲ್ಲಿ ಮುಂಚೆ ಇವರು ರೇಣುಕಾ ಅವರು ಇದು ಏನಂದರೆ ಇವರು ಯಾರು ಅಂದರೆ ದತ್ತಾತ್ರೇಯ ಇದ್ರಲ್ಲ, ಇದು ಅತ್ರಿ ಅನಸೂಯ ದೇವಿ, ಅತ್ರಿಯ ಮಹರ್ಷಿಗಳು. ಅವರು ಅತ್ರಿ ಅನಸೂಯ ದೇವಿಯವರು ಈ ಮಣ್ಣಿನ ರೊಟ್ಟಿ ಮಾಡ್ತಾ ಇದ್ರಂತೆ. ಮಣ್ಣಲ್ಲಿ ಅದು ರೊಟ್ಟಿ ಆಗ್ತಿತ್ತು ಅಂಥವ್ರವರು ಅಂತ ಪವಾಡ. ಸರಿ, ಅವರಿಗೆ ದತ್ತಾತ್ರೇಯರು ಹುಟ್ಟಿದ್ದಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಪರೀಕ್ಷೆ ಮಾಡ್ತಾರೆ. ಅವರಿಗೆ ಮಾಡಿದ ಮೇಲೆ ಅವರು ಅಲ್ಲಿ ಅವ್ರಿಗೆ ಚಿಕ್ಕ ಮಗು ಥರ ಅವ್ರಿಗೆ ಆಗುತ್ತೆ. ಅದು 3 ಜನನು ಅಲ್ಲಿ ಅವರು ತಪಸ್ ಮಾಡಿಕೊಂಡು ಅವ್ರ ಕ್ಷೇತ್ರನ ಇದು ಮಾಡಿದರು. ಎರಡನೇದು ಪೀಠಾಪುರಂ ಅಂತ ಇದರಲ್ಲಿ ಬರುತ್ತೆ, ಆಂಧ್ರದಲ್ಲಿ ಪೀಠಾಪುರಂ ಅಂತ. ಅಲ್ಲಿ ದತ್ತಾತ್ರೇಯ 2ನೇ ಅವತಾರ ಆಗುತ್ತೆ. ಅಲ್ಲಿ ಅವರಿಗೆ ಶ್ರೀಪಾದ ಶ್ರೀವಲ್ಲಭರು ಅಂತ ಹೆಸರು. ಶ್ರೀಪಾದ ಶ್ರೀವಲ್ಲಭರು. ಅದಾದಮೇಲೆ ನರಸಿಂಹ ಸರಸ್ವತಿಗಳು ಅಂದ್ಬಿಟ್ಟು ಆಗುತ್ತೆ. ಗೊತ್ತಾಯ್ತು? ಗಣಗಾಪುರ. ಹೌದು. ಅಲ್ಲಿ ಈಗಲೂ ದತ್ತಾತ್ರೇಯ ಅವ್ರದ್ದು ಅಲ್ಲಿ ಒಂದು ಒಳ್ಳೆ ಪವಿತ್ರ ಸ್ಥಳ. ಹಿಂದೂ ಮುಸ್ಲಿಮ್ಸ್ ಇಬ್ರು ಹೋಗ್ತಾರೆ ಅಲ್ಲಿ. ಅದಾದ್ಮೇಲೆ ರಾಯಚೂರು ಹತ್ರ ಇದೆ. ಅಲ್ಲಿ ರಾಯಚೂರು ಹತ್ರ ಅಲ್ಲಿ ಕುರುಗಡ್ಡೆ ಅಂತ ಅಲ್ಲಿ. ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿದೆ ಅವ್ರದ್ದು ಮುಂದಿನ ಅವತಾರಗಳು. ನೆಕ್ಸ್ಟ್ ಹೀಗೆ ಬೇರೆ ಬೇರೆ ಕಡೆ. ಬಾಬಾ ಬುಡನ್ಗಿರಿ ಅನ್ನೋದು ಮೂಲ ಹೆಸರು ಚಂದ್ರದ್ರೋಣ ಪರ್ವತ ಅಂತ ಹೆಸರು ಅದಕ್ಕೆ. ಬಾಬಾ ಬುಡನ್ಗಿರಿ ಏನಿದೆ ಸಾಮಾನ್ಯ ಬಳಕೆ ಬಾಬಾ ಬುಡನ್ಗಿರಿ ಅಂತ ಕರೀತಾರೆ. ಈಗ ಅದು ವಿವಾದ ಇರೋದ್ರಿಂದ ದತ್ತಪೀಠ ಅಂತ ಕರೀತಾರೆ, ಇಲ್ಲ ಬಾಬಾ ಬುಡನ್ಗಿರಿ ಅಂದ್ರೆ ಕರೆಕ್ಟಾಗಿ ಅಲ್ಲಿಗೆ ಅಡ್ರೆಸ್ ಹೋಗುತ್ತೆ. ಅದು ಚಂದ್ರದ್ರೋಣ ಪರ್ವತ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ, ಬಳಸ್ತಾ ಇಲ್ಲ ಅದನ್ನು. ಆದರೆ ನಿಜವಾದ ಹೆಸರು ಅದೇನೆ. ಅಲ್ಲಿ ಅತ್ರಿ ಮಹರ್ಷಿಗಳು ಅನಸೂಯ ದೇವರು ಇದ್ದ ಜಾಗ ಅದು. ಅಲ್ಲಿ ದತ್ತಾತ್ರೇಯ ಜನ್ಮ ಆಗಿತ್ತು ಜಾಗ ಅದು ಅಲ್ಲಿ. ಆ ಜಾಗದಲ್ಲಿ ಆಮೇಲೆ ಅದು ಪಕ್ಕದಲ್ಲಿ ನಿಮ್ಗೆ ಹೇಳಿದೆ, ಅದೇ ದೇವಿರಮ್ಮ ದೇವಸ್ಥಾನ, ಮುಳ್ಳಯ್ಯನಗಿರಿ. ಇಲ್ಲಿ ದತ್ತಾತ್ರೇಯರ ಇದು ಅವರು ಆಮೇಲೆ ತಪಸ್ ಮಾಡೋದಕ್ಕೆ ಶುರು ಮಾಡಿದರು.
ಆಮೇಲೆ ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಮುಂದಿನ ಅವತಾರಗಳನ್ನ ಮಾಡ್ತಾರೆ. ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಮೇಲೆ ಇನ್ನೂ ಭಾಳ ಕಡೆ ಅವರು ಗುಜರಾತ್ನಲ್ಲಿ ಅಲ್ಲಿ ಗಿರ್ನಾರ್ ಅಂತ ಇದೆ. ಗುಜರಾತಲ್ಲಿ ಏನು ಸರ್ ಹೆಸರು? ಗಿರ್ನಾರ್ ಅಂತ. ಗಿರ್ನಾರ್. ಓಕೆ ಓಕೆ. ಅಲ್ಲಿ ಕೂಡ ಅವರಲ್ಲಿ ಹೋಗಿ ಅಲ್ಲಿ ಎಲ್ಲ ಕಡೆನೂ ತಪಸ್ ಮಾಡಿದ್ದಾರೆ. ಆ ಗಿರ್ನಾರು ಸುಮಾರು 14,000 ಮೆಟ್ಲಿದೆ ಅಲ್ಲಿ. ಅದು ಮೇಲ್ಗಡೆ ಹೋಗಬೇಕು ಅದಕ್ಕೆ. ಓಕೆ ಓಕೆ. ಸರಿ, ಇಲ್ಲಿ ಇವರು ಇರಬೇಕಾದ್ರೆ ದತ್ತಾತ್ರೇಯರಲ್ಲಿ ಈ ಪರ್ಷಿಯಾ ದೇಶದಿಂದ ಒಬ್ಬರು ಬರ್ತಾರಲ್ಲಿ. ಅವರೇನೆ ಅವ್ರಿಗೆ ಬಾಬಾ ಬುಡನ್ಗಿರಿ ಅಂತ ಬುಡನ್ ಅಂತ ಹೇಳಿ ಬಾಬಾ ಬುಡನ್ ಅವರು ಇವರನ್ನ ದತ್ತಾತ್ರೇಯರನ್ನ ಅವರ ಅನುಮತಿ ಪಡೆದಲ್ಲಿ ತಪಸ್ಸು ಕೂತ್ಕೋತಾರೆ. ಆ ಜಾಗದಲ್ಲಿ ತಪಸ್ ಮಾಡ್ತಾರೆ. ತಪಸ್ ಮಾಡಿದ ಮೇಲೆ ಅವ್ರ ದೇಹನ ತ್ಯಾಗ ಮಾಡಿದ ಮೇಲೆ ಅಲ್ಲೇನೆ ಅವ್ರನ್ನ ಇದು ಮಾಡ್ತಾರೆ ಜನ ಇದ್ದವರು. ಅದು ಎಷ್ಟಿದೆ ಅಂದರೆ ಇದು ಸುಮಾರು ಆ ಗೋರಿ ಥರ ಒಂದು ಹತ್ತತ್ರ ಒಂದು 18-20 ಅಡಿ ಇದೆ. 20 ಅಡಿ? ಹಾಂ. ಅಂದರೆ ಅವರು ಸಮಾಧಿ ಅವ್ರ ಉದ್ದ ಅಷ್ಟಿದ್ರಂತೆ. ಅಷ್ಟು ಉದ್ದ ಇದ್ದಾರೆ? ಅದಕ್ಕೇನೆ ಅದು ಅಷ್ಟು ಉದ್ದ ಇರೋದು ಅದು ಸಮಾಧಿ. ಎಲ್ಲ 6 ಅಡಿ 7 ಅಡಿನೇ ಜಾಸ್ತಿ ಅಂತ ಹೇಳ್ತಾರೆ. ಅದು ಏನಾಗುತ್ತೆ ಅಂದರೆ ಈ ಯುಗ ಬರುತ್ತಲ್ಲ, ಹೌದು, ಕಲಿಯುಗದಲ್ಲಿ ತುಂಬ ಕಮ್ಮಿ ಆಗ್ತಾರೆ ಮನುಷ್ಯ. ಹೈಟು ಅವನು ಕೊನೆಗೆ ಎಲ್ಲಿವರೆಗೂ ಬರ್ತಾನೆ ಅಂದರೆ 3.5 ಅಡಿಗೂ ಬಂದ್ಬಿಡ್ತಾನೆ. ಕಡಿಮೆ ಆಗ್ತಾರೆ. 5 ಅಡಿಗೂ ಕಮ್ಮಿ ಆಗುತ್ತೆ. ಕಲಿಯುಗ ಆದಮೇಲೆ ದ್ವಾಪರ ಯುಗದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೈಟ್ ಬೆಳೀತಾರೆ, 7 ಅಡಿ 8 ಅಡಿ. ಇವಾಗ ಅರ್ಜುನ, ನಕುಲ, ಇದು ಪಾಂಡವರು, ಕೌರವರು ಅವರೆಲ್ಲ 7 ಅಡಿ ಎಲ್ಲ ಅದು 7 ಅಡಿ 8 ಅಡಿ ಹೀಗಿದ್ರು. ಅಂದರೆ ಭಾಳ ಇದು ಬಲ ಜಾಸ್ತಿ ಅವರಿಗೆ. ಸಿಕ್ಕಾಪಟ್ಟೆ ಶಕ್ತಿ. ಒಂದ್ಸಲಿ ಹೇಳ್ತಾರೆ, ಭೀಮಾ ಒಂದ್ಸಲಿ ಒಂದು ಆನೆನ ಎಸೆದಂತೆ. ಎಸೆದ್ರೆ ಆಕಾಶದಲ್ಲಿ ಹೋಗಿ ದೇವಲೋಕದಲ್ಲಿ ಹೋಗುತ್ತೆ ಹೊರಟೋದಂತೆ. ಅದು ಅಷ್ಟು ದೂರ ದೇವೇಂದ್ರನ್ ಇದ್ರಲ್ಲಿ ಬಂದು ಕೂತ್ಕೊಂಡ್ಬಿಡ್ತಂತೆ ಆನೆ. ಯಾರು ಅಂದರೆ ಆಮೇಲೆ ಅವಾಗ ದೇವೇಂದ್ರನ್ ಗೊತ್ತಾಯ್ತಂತೆ, ಎಲ್ಲ ನನ್ನ ಮಕ್ಕಳೇನೆ ಅವರು ಅಂತ. ಅಂದರೆ ಸರ್, ಈಗ ಕೆಲವು ಕಡೆ ಕೇಳಿದ್ದೀನಿ ನಾನು, 1000 ಆನೆ ಬಲ ಭೀಮನಿಗಿತ್ತಂತೆ. ಇತ್ತು. 1000 ಆನೆ ಬಲ. ಏನು ಸುಮ್ಮನೆನಾ ಭೀಮ ಅಂದರೆ? ಸೊ ಇವರು ಬಾಬಾ ಬುಡನ್ಗಿರಿನಲ್ಲಿ ನೀವು ಹೇಳಿದ ಬಾಬಾ ಬುಡನ್ ಬಂದು ಅವ್ರು 20 ಅಡಿ ಅವರು ಸಮಾಧಿ ಇದೆ ಅಂದರೆ ಅವ್ರು ಅಷ್ಟು ಉದ್ದ ಇದ್ರು ಅಂತ ಇದ್ರು. ಆಮೇಲೆ ಅವ್ರನ್ನ ಇದು ಮಾಡಿದ್ರು. ಇವಾಗ ಅಲ್ಲಿ ಅದಕ್ಕೇನೆ ಅದು ಆದಮೇಲೆ ಅದನ್ನು ನೋಡ್ಕೊಳ್ಳೋಕ್ಕೆ ಇವರುಗಳು ಬಂದು ಅಲ್ಲಿದ್ದರು. ಇದು ಇದನ್ನು ದರ್ಗಾ ಅಂತ ಅದು ಬಾಬಾ ಬುಡನ್ಗಿರಿನಲ್ಲಿ ಈಗ ಮುಸ್ಲಿಮ್ಸ್ ಬಂದು ಅದು ಬಾಬಾ ಬುಡನ್ ಇದ್ದಿದ್ರಿಂದ ಅದು ನಮಗೆ ಸೇರಬೇಕು, ನಮ್ಮ ದರ್ಗಾ ಅಂತ ಅವರು ಇದು ಕೇಳ್ತಾರೆ. ಬಟ್ ಇಲ್ಲಿ ದತ್ತಾತ್ರೇಯ ಅವರು ಇದ್ದಿದ್ರಿಂದ ದತ್ತಪೀಠ ನಮ್ಮದು ಏನಾಗಿದೆ ಅಂದರೆ, ಇವಾಗ ಅವರು ನೋಡ್ಕೊಳ್ಳೋದ್ರಿಂದ ಅದನ್ನು ಅವರೇ ಒಂದು ದೀಪ ಹಚ್ತಾರೆ ಅಲ್ಲಿ. ಹಚ್ಬೇಕು ಅವರಲ್ಲಿ ಅಲ್ಲಿ ಗೊತ್ತೈತಲ್ಲ, ದತ್ತಾತ್ರೇಯ ಪೀಠ ಆದ್ರಿಂದ. ಯಾಕೆಂದ್ರೆ ಅವ್ರು ಬೇರೆ ಕಡೆ ದೀಪ ಅದೆಲ್ಲ ಹಚ್ಚಲ್ಲ ಅವರು. ಅಲ್ಲಿ ದೀಪ ಹಚ್ಚಿ ಇವಾಗ ಅದನ್ನು ಅವರ ಪೀಠದ ಇದನ್ನು ಇಬ್ಬರು ಕ್ಲೈಮ್ ಮಾಡ್ತಾರೆ ಅದಕ್ಕೆ. ಹೌದು, ಇದು ನಮ್ಮ ಜಾಗ ಅಂತ. ಹೌದು. ಅಲ್ಲ, ಯಾರ ಜಾಗ ಆದರೂ ಆಗಲಿ ಎಲ್ಲರೂ ಭಕ್ತಿಯಿಂದ ನಡ್ಕೊಳ್ಳಿ ಅಷ್ಟೇ. ಇಲ್ಲಿ ಗಾಣಗಾಪುರ ಹೇಳಿದ್ರಲ್ಲ ಸರ್ ನೀವು, ಅಲ್ಲಿ ಬಂದು ಗಾಣಗಾಪುರದಲ್ಲಿ ದತ್ತಾತ್ರೇಯ ಅವ್ರಿಗೆ ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಇಬ್ಬರು ಹೋಗಿ ಸೇವೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಹಾಗೆ ಹೌದು, ಅಲ್ಲಿ ಮಾಡ್ತಾರೆ. ಹೌದು, ಮಾಡಬೇಕಾದ್ದೇನೆ. ಯಾಕೆಂದರೆ ಅವರು ಎಲ್ಲರಿಗೂ ಒಂದೇ ಥರ ಇದ್ದರು. ಹೌದು. ಈಗ ವೀರಬ್ರಹ್ಮೇಂದ್ರ ಇದ್ದರು, ಗೊತ್ತಾಯ್ತಲ್ಲ. ಹೌದು, ಅವರ ಶಿಷ್ಯ ಮುಸ್ಲಿಮೇನೆ ಅವನು, ಸಯ್ಯದ್. ಹೌದು, ಸಯ್ಯದ್ ಅಲ್ಲ, ಸಯ್ಯದ್ ಸಿದ್ದಯ್ಯ ಅಂತ ಆಮೇಲೆ ಚೇಂಜ್ ಮಾಡ್ತಾರೆ, ಫಸ್ಟ್ ಸಯ್ಯದ್. ಹೌದು, ಹಾಗೆ. ಹೌದು. ಶಿಶುನಾಳ ಶರೀಫರು ಎಂತೆಂಥದ್ದು ಮಾಡಿದ್ದಾರೆ ಅವರು. ಹೌದು, ಅದ್ಭುತ. ನೀವು ಶಿಶುನಾಳ ಶರೀಫ್ ಅವ್ರಿಗೆ ಇದು ನೋಡಿದ್ರೆ ಗದ್ಗೆ ನೋಡಿದ್ದೀರಾ? ನೋಡಿಲ್ಲ ಸರ್. ಅದು ಚೆನ್ನಾಗಿದೆ. ಎಲ್ಲಿ ಬರುತ್ತೆ ಸರ್ ಅದು? ಅದು ಇದು ಏನು ಜಾಗ ಅದು? ಶಿಶುನಾಳ ಅನ್ನೋದು ಅವ್ರ ಊರ ಹೆಸರಲ್ಲ? ಊರ ಹೆಸರು. ಶರೀಫ್ ಅನ್ನೋದು ಅವ್ರ ಹೆಸರು. ಅದೇ ಶರೀಫ್ ಅಂತ ಅವರು ಅಲ್ಲೇ ಬರ್ಬೋದಾ ಅವ್ರ ಹೆಸರು? ಅಲ್ಲೇ ಬರುತ್ತೆ ಅದು. ಶಿಶುನಾಳ ಬೆಲ್ಗಾಂ ಧಾರವಾಡ ಬಾರ್ಡ್ರ್ನಲ್ಲಿ ಬರುತ್ತೆ. ಅವ್ರ ವಿಚಾರ ಏನಾದರೂ ಮಾತಾಡ್ಬೋದಾ ಸರ್ ನೀವು? ಅವರಲ್ಲಿ ಜಾಸ್ತಿ ಇಲ್ಲ, ಅದು ಇಷ್ಟೇ. ಅವರು
ಗೋವಿಂದ ಪಾದರನ್ನು ಗೋವಿಂದ ಪಾದ ಅದು ಶಿಷ್ಯರಾಗಿ ಅವರು ಹೌದು ಸೇರ್ಕೋತಾರೆ. ಅವರು ಅಲ್ಲಿ ಅವರು ಸೇವೆ ಮಾಡ್ಕೊಂಡಿರ್ತಾರೆ. ಮಾಡಿಕೊಂಡು ಅಲ್ಲಿ ಅವರು ಎಲ್ಲ ಕೆಲವು ಇದು ಏನು ಅಂದರೆ ಅವರು ಒಂದು ದಿವಸ ಈ ಶಿಶುನಾಳರು ಅಮಾವಾಸ್ಯೆ ಇರೋ ದಿವಸ ಹುಣ್ಣಿಮೆ ಅಂತ ಹೇಳ್ಬಿಡ್ತಾರಂತೆ ತಪ್ಪಾಗಿ. ಅವಾಗ ಅವರು ಹೇಳಿದಂತೆ ನೀನು ಹೇಳಿದ್ದು ನಿಜ ಆಗಲೇಬೇಕು ಅಂತ ಅವರು ಗೋವಿಂದ ಪಾದರು ಹೇಳ್ತಾರಂತೆ. ಆವಾಗ ದೇವಿ ಕಿರೀಟ ಇರುತ್ತೆ ಮೇಲ್ಗಡೆ, ಇದು ಚಂದ್ರ ಹೌದು ತಗೊಂಡು ಆಕಾಶಕ್ಕೆ ಎಸಿತಾರಂತೆ ಗೋವಿಂದ ಪಾದರು. ಅದರಲ್ಲಿ ಹೋಗಿ ದುಂಡ ಕೂತ್ಕೊಂಡಂತೆ ಎಲ್ಲರೂ ಅಯ್ಯೋ ಇದೇನು ಇವತ್ತು ಅಮಾವಾಸ್ಯೆ ದಿವಸ ಹುಣ್ಣಿಮೆ ಆಗಿದೆ ಅಂದ್ರಂತೆ. ಅದು ಅವ್ರ ಪವಾಡ. ಅದು ಅವರು ಶಿಷ್ಯನ ಇದು ಬಿಡಬಾರ್ದು ಅಂತ ಬಿಟ್ಕೊಟ್ಟಿಲ್ಲ ಅವರು. ಅಂದರೆ ಅವ್ರು ಹೇಳಿದ್ದನ್ನು ಸತ್ಯ ಮಾಡಕ್ಕೆ ಸತ್ಯ ಆಗಬೇಕು ಅಂತ. ಅದು ನೋಡಿ ಸವದತ್ತಿನಲ್ಲಿ ಎಲ್ಲಮ್ಮ ದೇವಸ್ಥಾನ ಅಲ್ಲಿ ಪರಶುರಾಮನ ಹೊಂಡ ಇದೆ. ಅಲ್ಲಿ ಪರಶುರಾಮ, ಯಾಕೆಂದರೆ ಪರಶುರಾಮ ತಪಸ್ ಮಾಡ್ತಾ ಇರೋ ಜಾಗ ಅದು ಸವದತ್ತಿನಲ್ಲಿ. ಅಂದರೆ ಅಲ್ಲಿ ಅವರು ಹೊಂಡ ಅಂದರೆ ಅದು ಅವರು ನೀರಿಗೋಸ್ಕರ ಮಾಡಿದ್ದಲ್ವ ಸರ್? ಅವರು ಅಲ್ಲಿ ಅವ್ರಿಗೋಸ್ಕರ ಅಲ್ಲಿ ಒಂದು ದಿನನಿತ್ಯ ಇದಕ್ಕೆ ಅವ್ರಿಗೆ ಉಪಯೋಗಿಸೋದಕ್ಕೆ ಒಂದು ಹೊಂಡ ಮಾಡಿದ್ರಂತೆ. ಅಲ್ಲಿ 365 ದಿವಸ ನೀರು ಬರುತ್ತೆ. ಅದರಲ್ಲಿ ಯಾವತ್ತು ಇದುವರೆಗೂ ನೀರು ಅದು ಕಡಿಮೆ ಆಗಿಲ್ಲ. ಅದರಲ್ಲಿ ಪವಾಡ, ಅದೊಂದು ವಿಸ್ಮಯ. ಒಳ್ಳೆ ನೀರು, ಕ್ರಿಸ್ಟಲ್ ಕ್ಲಿಯರ್. ಅದು ಅಲ್ಲೆಲ್ಲ ಅಷ್ಟು ಬಿಸಿಲಿರುತ್ತೆ, ಇಲ್ಲಿ ಮಾತ್ರ ನೀರು ಬರ್ತಾ ಇರುತ್ತೆ. ಬೇರೆ ಕಡೆ ಸುತ್ತಮುತ್ತ ಹೌದು ನೀರು ಕಡಿಮೆ ಇದೆ. ಮಲಪ್ರಭಾ, ಘಟಪ್ರಭಾ ಎಲ್ಲ ನದಿ ಬರುತ್ತೆ ಹೌದು ಯೂಶುವಲ್ ಆಗಿ. ಸೊ ಅಂತರ್ಗಂಗೆ ಬಗ್ಗೆ ಗೊತ್ತಾ ಸರ್? ಕೋಲಾರ ಅಂತರ್ಗಂಗೆ ಅಂತರ್ಗಂಗೆನಲ್ಲಿ ಎಲ್ಲ ಅಲ್ಲೆಲ್ಲ ತುಂಬ ಮುಖ್ಯವಾದ ಜಾಗಗಳು ತಾನೆ ಅದೆಲ್ಲ. ಕೋಲಾರ ಹತ್ರ ಅದನ್ನ ದಕ್ಷಿಣ ಕಾಶಿ ಅಂತೆಲ್ಲ ಕರೀತಾರೆ. ದಕ್ಷಿಣ ಕಾಶಿಯಲ್ಲಿ ಅಂತರ್ಗಂಗೆ ಅಲ್ಲಿ ಅಂತರ್ಗಂಗೆನಲ್ಲಿ ಅಲ್ಲ ತುಂಬ ಅಲ್ಲೆಲ್ಲ ದೇವತೆಗಳೆಲ್ಲ ಬಂದು ಹೋಗಿ ಮಾಡ್ತಾರಂತಲ್ಲಿ. ಓಕೆ. ಈಗಲೂ ಅಂದರೆ ಬೆಟ್ಟದ ಮೇಲೆ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಅದು ಕೆಲವು ರೆಗ್ಯುಲರ್ ಬರ್ತಾ ಇರುತ್ತೆ ಆ ರೀತಿ ಒಂದು ಪವಾಡ ಅಲ್ಲಿ ಅಂತರ್ಗಂಗೆ ಬಸವನ ಬಾಯಿಯಲ್ಲಿ ಬರುತ್ತೆ. ಸೊ ವೀಕ್ಷಕರೇ, ಈಗ ರಾಮಪ್ರಿಯ ಸರು ಸಾಕಷ್ಟು ವಿಚಾರಗಳು ನಮಗೂ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ನೆಕ್ಸ್ಟು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಎಪಿಸೋಡ್ಗಳನ್ನ ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿರಿ ನಮ್ಮ ಚಾನಲ್ನ. ಮತ್ತು ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡೋದ್ರಿಂದ ಈ ಥರದ್ದೊಂದು ಒಳ್ಳೆಯ ವಿಚಾರ ಜನಕ್ಕೆ ತಲುಪುತ್ತೆ. ಎಲ್ಲೂ ಸಿಗದೇ ಇರೋ ಥರದ ವಿಚಾರಗಳು ಅವ್ರ ಜ್ಞಾನದಲ್ಲಿದೆ. ಅವರು ಅದನ್ನು ಅಭ್ಯಾಸ ಮಾಡ್ಕೊತ ಅದನ್ನು ಪಡ್ಕೊಂಡಿದ್ದಾರೆ. ಅವ್ರ ಮುಖಾಂತರ ನಾನು ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸರ್, ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ತಮಗೆ ಧನ್ಯವಾದ. ನಮಸ್ಕಾರ.